ವಿವೇಕಾನಂದ ಆಸ್ಪತ್ರೆಗೆ ಭಾಸ್ಕರ್ ಪ್ರಸಾದ್ ಭೇಟಿ, ಸಂತ್ರಸ್ತರಿಗೆ ಧೈರ್ಯ ತುಂಬಿದ ಕ್ರಾಂತಿಕಾರಿ ತಂಡ. ಧಾರವಾಡ ಜಿಲ್ಲೆಯ ಇನಾಂ ವೀರಾಪುರದಲ್ಲಿ ನಡೆದ ಅಮಾನವೀಯ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟ ತಂಡದ ನಾಯಕ ಬಿಆರ್ ಭಾಸ್ಕರ್ ಪ್ರಸಾದ್ ಮತ್ತು ಅವರ ತಂಡ ಇಂದು ಹುಬ್ಬಳ್ಳಿಯ ವಿವೇಕಾನಂದ ಆಸ್ಪತ್ರೆಗೆ ಭೇಟಿ ಕೊಟ್ಟಿತು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇರುವ ಸಂತ್ರಸ್ತರಿಗೆ ಧೈರ್ಯ ತುಂಬಿದ ತಂಡವು ಘಟನೆ ನಡೆದ ಇನಾಂ ವೀರಾಪುರ ಗ್ರಾಮಕ್ಕೂ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿತು. ಕೊಲೆಗಡುಕರಿಗೆ ಶಿಕ್ಷೆಯಾಗಲಿ, ಸಮುದಾಯಕ್ಕಲ್ಲ. ಬಿಆರ್ ಭಾಸ್ಕರ್ ಪ್ರಸಾದ್ ವಿವೇಕಾನಂದ ಆಸ್ಪತ್ರೆಯ ಮುಂಭಾಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಬಿಆರ್ ಭಾಸ್ಕರ್ ಪ್ರಸಾದ್, ಇನಾಂ ವೀರಾಪುರದಲ್ಲಿ ನಡೆದಿರುವ ಕೃತ್ಯವು ಅತ್ಯಂತ ಅಮಾನವೀಯ ಮತ್ತು ಖಂಡನೀಯ. ಇಂತಹ ವಿಕೃತ ಕೊಲೆ ಮಾಡಿರುವ ವ್ಯಕ್ತಿ ಅಥವಾ ಕುಟುಂಬದ ಕೃತ್ಯಕ್ಕಾಗಿ ಇಡೀ ಸಮುದಾಯವನ್ನ ದೂಷಿಸುವುದು ನಮ್ಮ ತಂಡದ ಉದ್ದೇಶವಲ್ಲ. ಬದಲಿಗೆ ಆ ಕೃತ್ಯ ಎಸಗಿದ ಕೊಲೆಗಡುಕರಿಗೆ ಕಾನೂನು ಅಡಿ ಕಠಿಣ ಶಿಕ್ಷೆಯಾಗಬೇಕು ಎನ್ನುವುದೇ ನಮ್ಮ ಹೋರಾಟದ ಮುಖ್ಯ ಗುರಿ ಎಂದಿದ್ದಾರೆ. ನಾಳೆ ಮಹತ್ವದ ಸುದ್ದಿಗೋಷ್ಠಿ. ಈ ಘಟನೆಯ ಕುರಿತು ಮುಂದಿನ ಹೋರಾಟದ ಹಾದಿ ಮತ್ತು ರಾಜ್ಯಮಟ್ಟದ ಸಮಾವೇಶದ ಬಗ್ಗೆ ಚರ್ಚೆ ಮಾಡಲು ಸೋಮವಾರ ಕ್ರಾಂತಿಕಾರಿ ಒಳ ಮೀಸಲಾತಿ ತಂಡದ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಟನೆ ಹಾಗೂ ಮುಂದಿನ ನಡೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಂಡವು ಹಂಚಿಕೊಳ್ಳಲಿದೆ. ಧಾರವಾಡ ಜಿಲ್ಲೆ ಹುಬ್ಳಿ ತಾಲೂಕು ಇನಾಂ ವೀರಾಪುರದಲ್ಲಿ ಏನು ಘಟನೆ ನಡೆದಿದೆ, ಇದು ಬಹಳ ಅಮಾನವೀಯವಾದಂಥ ಘಟನೆ ಮತ್ತು ಅದನ್ನು ಕಣ್ಣಲ್ಲಿ ನೋಡೋಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕೈನಲ್ಲಿ. ಅಷ್ಟು ವಿಚಿತ್ರವಾಗಿ ನಮ್ಮ ಜನಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಇದ್ರ ಬಗ್ಗೆ ಬಹಳ ದುಃಖ ಆಗ್ತದೆ, ಬಹಳ ಖಂಡನೀಯ. ಈಗ ನಾನು ಹೆಚ್ಚು ಏನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಸೋಮವಾರ ನಾಡಿದ್ದು ಬೆಳಗ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಮಟ್ಟದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರಿತಾ ಇದ್ದೀವಿ. ಆ ಪತ್ರಿಕಾಗೋಷ್ಠಿಯಲ್ಲಿ ಮುಂದಿನ ಹೋರಾಟ ಮತ್ತು ಕಾನೂನು ಹೋರಾಟಗಳ ಬಗ್ಗೆ ನಾವು ಏನು ಅನ್ನೋದನ್ನು ಪ್ರಕಟ ಮಾಡಿ ಬಹುಶಃ ಇನ್ನೊಂದು 5-6 ದಿವಸದಲ್ಲಿ ಹುಬ್ಳಿಯಲ್ಲೇ ರಾಜ್ಯ ಮಟ್ಟದ ಬೃಹತ್ ಆದಂತಹ ಒಂದು ಸಮಾವೇಶವನ್ನು ಬಹುಶಃ ಏರ್ಪಡಿಸ್ಬೋದು. ಆ ರೀತಿಯಾದಂಥ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ ತೀರ್ಮಾನ ಆಗಲಿಲ್ಲ ಪೂರ್ತಿಯಾಗಿ. ಆ ರೀತಿಯಾದ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಘಟನೆ ಏನು ನಡೆದಿದೆ, ಇದಕ್ಕೆ ಕೇವಲ ಕುಟುಂಬವನ್ನು ಮಾತ್ರ ಹೊಣೆ ಮಾಡುವಂಥದ್ದಲ್ಲ, ಸರ್ಕಾರವನ್ನು, ಇಡೀ ವ್ಯವಸ್ಥೆಯನ್ನು ಹೊಣೆ ಮಾಡಬೇಕಾಗ್ತದೆ. ಹಾಗೆ ಅಟ್ ದ ಸೇಮ್ ಟೈಮ್ ನಾವೇನು ಅಂತಂದರೆ ಆ ಕುಟುಂಬ, ಯಾರು ಈ ಕೊಲೆಗಡಕ ಕುಟುಂಬ ಇದೆಯಲ್ಲ, ಆ ಕುಟುಂಬ ಈ ಕೃತ್ಯವನ್ನು ಮಾಡಿದೆ ತಂದು ಕೂಡಲೇ ಆತ ಯಾವ ಜಾತಿಗೆ ಸೇರಿದಾನೆ ಆ ಜಾತಿಯವರೆಲ್ಲರೂ ಕೂಡ ದೂಷಣೆ ಮಾಡಿಬಿಡೋದಿಲ್ಲ. ಯಾವ ಜಾತಿ ಕೂಡ ಹೇಳ್ಕೊಡೋದಿಲ್ಲ ನೀವು ಮಾಡುವಂತ. ಇದೊಂದು ಅನಿಷ್ಟವಾದಂತಹ ನಡವಳಿಕೆ ಆಗಿದೆ. ಹಾಗಾಗಿ ಅವರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಈ ಜಿಲ್ಲೆಯಲ್ಲಿ ಸೌಹಾರ್ದತೆ ಮೂಡಬೇಕು. ಅಣ್ಣ ಬಸವಣ್ಣ ಹೇಳಿಕೊಟ್ಟಂತಹ ಸಿದ್ಧಾಂತ ಜೀವಂತವಾಗಿ ಇರಬೇಕು ಅಂತಂದರೆ ಇಲ್ಲಿ ಮನುಷ್ಯರನ್ನು ಪ್ರೀತಿ ಮಾಡೋದನ್ನು ಮೊದಲು ಕಲಿಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇದೇ 5ನೇ ತಾರೀಕು ಭಾಳ ಬೃಹತ್ತಾದಂಥ ಸಮಾವೇಶನ ಏರ್ಪಡಿಸಬೇಕು ಅಂತ ಈಗಾಗಲೇ ತೀರ್ಮಾನ ಆಗ್ತಾ ಇದೆ. ಅದಕ್ಕೆ ಈ ರಾಜ್ಯದ ಎಲ್ಲ ವಿವಿಧ ಧರ್ಮಗಳ ಗುರುಗಳನ್ನು, ಎಲ್ಲ ಜಾತಿಯವರನ್ನು, ಎಲ್ಲ ಧರ್ಮದವರನ್ನು ಕರೆದು ಮುಖ್ಯವಾಗಿ ಈ ಘಟನೆ ನಡೆಯೋದಕ್ಕೆ ಕಾರಣ ಆದಂತಹ ಆ ಕುಟುಂಬ ಏನಿದೆ, ಹಲ್ಲೆಕೋರ ಕುಟುಂಬ, ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು, ಗಲ್ಲಾಗಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೀವಿ. ಜೊತೆಯಲ್ಲಿ ಇಂಥ ಘಟನೆಗಳು ಮತ್ತೆಲ್ಲೂ ನಡೆದೇ ಇರೋ ರೀತಿಯಲ್ಲಿ ಮುಂದಿನ ದಿವಸದಲ್ಲಿ ಹೆಚ್ಚಿನ ಎಚ್ಚರಿಕೆ ವಹಿಸೋ ನಿಟ್ಟಿನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಾಕೋತೀವಿ. ಸೋಮವಾರ ನಿಮಗೆ ಎಲ್ಲವನ್ನೂ ಕೂಡ ನಾವು ಸವಿಸ್ತಾರವಾಗಿ ತಿಳಿಸ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಪ್ರೇಮ ಕಲಕೇರಿ, ಕರ್ನಾಟಕ ಪ್ರದೇಶ ಮಾದಿಗ ಸಂಘಟನೆ ರಾಜ್ಯಾಧ್ಯಕ್ಷ ಪ್ರಭುರಾಜ್ ಕೊಡ್ಲಿ, ಮಳ್ಳಿ ಎಸ್ ಎಲಿಯಾಸ್ ರೆಡ್ಡಿ, ಫಕೀರಪ್ಪ ಗದಗ, ಮಂಜು ಲಕ್ಷ್ಮೇಶ್ವರ, ಯಲ್ಲಪ್ಪ ಜಕ್ಕಲಿ, ಮೈಲರಪ್ಪ ಬೆಳವಣಿಗೆ, ಅಭಿಷೇಕ್ ರೋಣ, ರಮೇಶ್ ಬೆಳವಣಿಗೆ, ಶರಣಪ್ಪ ಹುರುನಸಿ ಸೇರಿ ಕ್ರಾಂತಿಕಾರಿ ತಂಡದ ಪದಾಧಿಕಾರಿಗಳು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ರಾಷ್ಟ್ರ ಕ್ರಾಂತಿ ನ್ಯೂಸ್, ಹುಬ್ಬಳ್ಳಿ.